ನೋಡಿ, ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ಕೊಡಬೇಕು. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಅಭಿವೃದ್ಧಿಗೆ ಗಮನ ಕೊಡಬೇಕಾಗತ್ತೆ. ಯಾವುದೋ ಒಂದು ಧರ್ಮಾಧಾರಿತ ಡೆವಲಪ್ಮೆಂಟು, ಧರ್ಮಾಧಾರಿತ ಅಭಿವೃದ್ಧಿ ಅಂತ ಹೋಗ್ತಾರಲ್ಲ, ಅದು ಯಾವತ್ತಿಗೂ ಅದು ಹಾಳಾಗೆ ಹೋಗೋದದು. ಸೊ ಇಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಕಾಂಗ್ರೆಸ್ ಬಂದ ತಕ್ಷಣ ಅನ್ನುವಂಥ ಆರೋಪ ಬಹಳ ದೊಡ್ಡ ಆರೋಪ ಇದೆ. ಸೊ ಈಗ ಅಲ್ಪಸಂಖ್ಯಾತರ ಮುನಿಸನ್ನ ತಣಿಸೋದಕ್ಕೆ 600 ಕೋಟಿ ಮೊತ್ತದ ಕಾಮಗಾರಿಗೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ. ಇದು ಎಷ್ಟು ಸರಿ? ಯಾಕೆ ಬಹುಸಂಖ್ಯಾತ ಹಿಂದೂಗಳಿಗೆ ಯಾಕೆ ಸೆಪರೇಟ್ ಆದಂತ ಅನುದಾನ ಇಲ್ಲ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಅಲ್ಪಸಂಖ್ಯಾತರ ಮುನಿಸನ್ನ ತಣಿಸೋದಕ್ಕೆ ಸದ್ಯ ಸರ್ಕಾರ ಮುಂದಾಗಿದ್ದು 600 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ. ನಿನ್ನೆಯ ಸಂಪುಟ ಸಭೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಗಿಫ್ಟ್ ಕೊಟ್ಟಿದೆ ಸರ್ಕಾರ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಬರೋಬ್ಬರಿ 600 ಕೋಟಿ ರೂಪಾಯಿ ಅನುದಾನಕ್ಕೆ ಅನುಮೋದನೆ ಸಿಕ್ಕಿದೆ. 2026, 27 ಮತ್ತು 27-28ನೇ ಸಾಲಿನಲ್ಲಿ ಕಾಮಗಾರಿಗೆ ಆದೇಶ. 2025ರಲ್ಲೂ 398 ಕೋಟಿ ರೂಪಾಯಿ ಇದೇ ಮಾದರಿಯಲ್ಲಿ ಸರ್ಕಾರ ಘೋಷಿಸಿತ್ತು. ಅದು ಕೂಡ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು, ಪರ ವಿರೋಧ ಚರ್ಚೆಗೆ ಕಾರಣ ಆಗಿತ್ತು. ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ 2 ವರ್ಷಕ್ಕೆ 998 ಕೋಟಿ, ಆಲ್ಮೋಸ್ಟ್ 1000 ಕೋಟಿ ರೂಪಾಯಿಗಳು ಕ್ರಿಯಾ ಯೋಜನೆಯನ್ನ ರೂಪಿಸಿ ಕಾಮಗಾರಿಗಳ ಅನುಷ್ಠಾನಕ್ಕೆ ಸೂಚನೆ ಕೊಟ್ಟಿದೆ ಸರ್ಕಾರ. ಬಹುಸಂಖ್ಯಾತ ಹಿಂದೂಗಳು ಇರುವಂತಹ ಕಾಲೋನಿಗಳು, ಏರಿಯಾಗಳಿಗೆ ಯಾಕೆ ನೀವು ಡೆವಲಪ್ಮೆಂಟ್ಗೆ ಸೆಪರೇಟ್ ಆಗಿ ದುಡ್ಡಿಡಲ್ಲ? ಹಾಗಾದ್ರೆ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಹಿಂದೂಗಳಲ್ಲಿ ಯಾರು ಹಿಂದುಳಿದವ್ರದಿಲ್ವಾ? ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 2026, 27ನೇ ಸಾಲು ಮತ್ತು 27-28ನೇ ಸಾಲಿಗೆ 600 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಅನುಮೋದಿಸಿದ್ದೇವೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ. ಧರ್ಮ ಆಧರಿಸಿ ಪ್ರತ್ಯೇಕವಾಗಿ ಅನುದಾನ ನೀಡೋದು ಸರಿನಾ? ಬೇರೆ ಯಾವುದೇ ಸಮುದಾಯಕ್ಕೆ ಈ ತರ ಪ್ರತ್ಯೇಕ ಅನುದಾನ ಇಲ್ಲ, ಯಾಕೆ? ಬಹುಸಂಖ್ಯಾತ ಹಿಂದೂಗಳಿಗೆ ಈ ತರ ಪ್ರತ್ಯೇಕವಾಗಿ ಅನುದಾನ ಇಲ್ಲ, ಯಾಕೆ? ವಾಟ್ ಈಸ್ ಯುವರ್ ಅಜೆಂಡಾ? ಹಿಡನ್ ಅಜೆಂಡಾ ಏನು? ಅಲ್ಪಸಂಖ್ಯಾತರ ಕಾಲೋನಿ ಅಂತ ಪ್ರತ್ಯೇಕ ಏನಾದ್ರೂ ಘೋಷಣೆ ಮಾಡ್ತಾ ಇದ್ದೀರಾ ನೀವು? ಅದೇನಾದ್ರೂ ಸೆಪರೇಟ್? ಅದು ಮತ ಬ್ಯಾಂಕ್ ಓಲೈಕೆಗೆ ಇಂಥ ಕ್ರಮವನ್ನೇನಾದ್ರೂ ಸರ್ಕಾರ ಕೈಗೊಳ್ಳುತ್ತಾ? ನನಗೇನೋ ಡೌಟ್. ತಗೊಂಡ್ಬಿಡ್ತಾರೆ, ಬೇಕಾದ್ರೆ ಮಾಡಿದ್ರು ಮಾಡ್ಬಿಡ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ ಇವರು ವೋಟ್ ಬ್ಯಾಂಕ್ಗೋಸ್ಕರ. ಬಹುಸಂಖ್ಯಾತ ಹಿಂದೂಗಳಿಗೆ ಪ್ರತ್ಯೇಕ ಅನುದಾನ ಯಾಕೆ ಸ್ವಾಮಿ ಇಲ್ಲ? ಹಿಂದೂಗಳಲ್ಲಿ ಯಾರು ಹಿಂದುಳಿದವರಿಲ್ವಾ? ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಹಿಂದೂಗಳಲ್ಲಿ ಯಾರು ಬಿಲೋ ಪಾವರ್ಟಿಯಲ್ಲಿ ಇರೋರಿಲ್ವಾ? ಭಾರಿ ಚರ್ಚೆಗೆ ನಾಂದಿ ಹಾಡಿದ ರಾಜ್ಯ ಸರ್ಕಾರದ ನಿರ್ಧಾರ ಏನ್ ಗೊತ್ತಾ? ದಪ್ಪ ಚರ್ಮದ ಸರ್ಕಾರ ಇದು. ಯಾರು ಏನಾದ್ರೂ ಅಂದ್ಕೊಳ್ಳಿ, ನಾವು ಮಾಡಿದ್ದೇ ಮಾಡೋದು ಅಂತ ಹೇಳಿ ಎಲ್ಲಿಂದಾದ್ರೂ ತಾಪೆ ಹಚ್ಚಬೇಕಲ್ಲ. 600 ಕೋಟಿ 2 ವರ್ಷದಲ್ಲಿ 998 ಕೋಟಿ ರೂಪಾಯಿ ಅಂದ್ರೆ ಹುಡುಗಾಟನ. ವಿಜೇಂದ್ರ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಈ ರಾಜ್ಯದ ಸಚಿವ ಸಂಪುಟದ ಸಭೆ ಅಲ್ಪಸಂಖ್ಯಾತರಿಗೆ ಮತ್ತೆ 650 ಕೋಟಿ ರೂಪಾಯಿಗಳನ್ನ ನೀಡ್ತೇವೆ ಅಂತೇಳಿ ನನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಹಿಂದೂಗಳು ಈ ಕಾಂಗ್ರೆಸ್ಗೆ ಮತ ಹಾಕಿಲ್ವಾ? ಹಾಗಾದ್ರೆ ನಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಯಾರು ಕೂಡ ವೋಟ್ ಕೊಟ್ಟಿಲ್ವಾ? ಯಾಕೆ ಪದೇ ಪದೇ ಈ ರೀತಿ ಅಲ್ಪಸಂಖ್ಯಾತರ ಓಲೈಕೆ ಒಂದು ಕಡೆ ಆದ್ರೆ ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆದ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಜಾಯ್ನ್ ಆಗ್ತಿದ್ದಾರೆ. ನಂದನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು MG ಮಹೇಶ್ ಅವರು ಜಾಯ್ನ್ ಆಗ್ತಿದ್ದಾರೆ. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಸರ್ ಕೇಳಿಸ್ತಾ ಇದೆಯಾ? ಎಸ್ ನಂದನ್ ಅವ್ರ ಹತ್ರ ಮಾತನಾಡ್ತೀನಿ. ನಂದನ್ ಅವರೇ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದೇನು ಅಲ್ಪಸಂಖ್ಯಾತರ ಓಲೈಕೆನಾ ಅಥವಾ ದಾವಣಗೆರೆ ದಕ್ಷಿಣದಲ್ಲಿ ಆಗಿರುವಂಥ ಡ್ಯಾಮೇಜನ್ನ ನೀವು ಇದನ್ನ ಸರಿ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಯಾಕೆ ಅಲ್ಪಸಂಖ್ಯಾತರ ಕಾಲೋನಿ? ನಾನು ಐ ಆಮ್ ನಾಟ್ ಸೇಯಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ,
ಅದೇ ತರ ಬಹುಸಂಖ್ಯಾತ ಹಿಂದೂಗಳಿಗೂ ಸೆಪರೇಟ್ ಆಗಿ ಅನುದಾನ ಎತ್ತಿಡಿಯಲ್ಲ. ನೋಡಿ ಸಿಂಧೂರ್ ಅವರೇ, ಕರ್ನಾಟಕ ರಾಜ್ಯದ ಬಡ್ಜೆಟ್ 4,48,000 ಕೋಟಿ. ಮೈನಾರಿಟಿ ಡೆವಲಪ್ಮೆಂಟ್ಗೆ ಅಲಾಟ್ ಆಗಿರೋ ಬಡ್ಜೆಟ್ 3,570 ಕೋಟಿ. ಅದರಲ್ಲಿ ಬಡ್ಜೆಟ್ ಅಲ್ಲಿ ಏನು ನಾವು ಅನೌನ್ಸ್ ಮಾಡಿದ್ವಿ, ಮಾರ್ಚ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡೋ ಇದು ಬಡ್ಜೆಟ್ ಘೋಷಣೆ ಮಾಡಿದ್ರಲ್ಲ, ಅದರ ಭಾಗವಾಗಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಒಂದು 600 ಕೋಟಿ ಮೊತ್ತದ ಕ್ರಿಯಾ ಯೋಜನೆಗೆ ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಕಾಮಗಾರಿ ಕೆಲಸ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಒಂದು ಯೋಜನೆಯನ್ನು ರೂಪಿಸಿ ನಾವು ಎಲ್ಲ ಸಮುದಾಯದವ್ರಿಗೂ ಯೋಜನೆ ರೂಪಿಸಿದೆ. ಎಲ್ಲ ಸಮುದಾಯದವ್ರಿಗೂ ಒಂದು ಸಣ್ಣ ಸಮುದಾಯದವ್ರಿಗೂ ನಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ ನಮ್ಮ ಯೋಜನೆಗಳು ತಲುಪ್ತಾ ಇದೆ. ನಮ್ಮ ಸರ್ಕಾರ ಎಲ್ಲಾ ಜನಾಂಗದೊಂದು ನಿಂತಿದೆ. ದಲಿತ, ಹಿಂದುಳಿದ, ಬೋವಿ, SC, ST, ಕೊರ್ಮ, ಬ್ರಾಹ್ಮಣ. ಒಂದು ವಿಚಾರ ಹೇಳ್ಬಿಡ್ತೀನಿ ಸಿಂಧು, ಇಂಪಾರ್ಟೆಂಟ್ ಪಾಯಿಂಟ್. ರಾಜ್ಯದ ಇತಿಹಾಸದಲ್ಲಿ ಬಿಜೆಪಿ ಅವರು ಬೊಬ್ಬೆ ಹೊಡಿತಾರ ನಾವು ಹಿಂದೂ ಪರವಾಗಿ ಅಂತ. ಅವರ ಯೋಗ್ಯತೆಗೆ 1 ರೂಪಾಯಿ ಕೂಡ ಬ್ರಾಹ್ಮಣರಿಗೋಸ್ಕರ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರಲಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ. 18-19ರಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಈ ವರ್ಷ 1,350 ಜನಕ್ಕೆ ಲೋನ್ ಕೊಟ್ಟಿದೀವಿ ಅಭಿವೃದ್ಧಿ ನಿಗಮದ ವತಿಯಿಂದ. 2 ಲಕ್ಷ, 1 ಲಕ್ಷ, 10,000, 20,000 ಸಬ್ಸಿಡಿ ರೂಪದಲ್ಲಿ ನಮ್ಮ ಅಭಿವೃದ್ಧಿ. ಯಾಕಂದ್ರೆ ನಾನು ಅಭಿವೃದ್ಧಿ ನಿಗಮದ ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ವತಿಯಿಂದ 1,350 ಜನ EWS ಬಿಲೋ ಪಾವರ್ಟಿ ಇರೋರಿಗೆ ನಾವು ಲೋನ್ ಕೊಟ್ಟಿದೀವಿ. 4,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದೀವಿ. ಇದು ಸರ್ಕಾರ ಇದು ಎಲ್ಲರೊಂದಿಗೆ ಸಮಾನವಾಗಿ ಕಾಣ್ತೀವಿ. ಬಿಜೆಪಿ ತುಪ್ಪ ಸಾವಿರ ನಂದನ್ ಒಂದ್ ನಿಮಿಷ, ನಾನು ಒಂದ್ ಸ್ವಲ್ಪ ಮಾತಾಡ್ತೀನಿ. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು 2005ರಲ್ಲಿ ಅಹಿಂದ ಅಂತ ಪ್ರಾರಂಭ ಮಾಡ್ತಾರೆ. ಅಹಿಂದದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅನ್ನತಕ್ಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಈಗ ಮೊದಲಿಗೆ ದಲಿತರದ್ದು ಬಂದ್ಬಿಡೋಣ. ದಲಿತರದ ಏನು ಒಳ ಮೀಸಲಾತಿಯ ವಿಚಾರ ಇಟ್ಕೊಂಡು ಅವ್ರು ಯಾವ ರೀತಿಯ ರಾಜಕಾರಣವನ್ನು ಮಾಡಿದ್ದಾರೆ, ಅದರಿಂದಾಗಿ ದಲಿತರು ಆಕ್ರೋಶಗೊಂಡಿದ್ದಾರೆ. ಇನ್ನು ಹಿಂದುಳಿದ ಅಭಿವೃದ್ಧಿ ಪ್ರಾಧಿಕಾರಗಳೇನಿವೆ, ಆ ಹಿಂದುಳಿದ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಆನ್ ರೆಕಾರ್ಡ್ ಅಂತ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿನೂ ಸಹ ಅಂದ್ರೆ ನಮ್ಮ ಸರ್ಕಾರಗಳಿದ್ದಾಗ ತತ್ಸುಮಾರು 20,000-30,000 ಕೋಟಿ ಅಲೋಕೇಟ್ ಆಗ್ತಾ ಇತ್ತು. ವೆದರ್ ಇಟ್ ವಾಸ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಜಾಂಬವಂತಿ ಅಭಿವೃದ್ಧಿ ನಿಗಮ, ಇದೆಲ್ಲ ಸೇರಿಸ್ಕೊಂಡು ಇನ್ಕ್ಲೂಡಿಂಗ್ ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಬ್ರಾಹ್ಮಣರ ಅಭಿವೃದ್ಧಿ ನಿಗಮ. ಈಗಲೇ ನಂದನ್ ಕಶ್ಯಪ್ ಅವರೇ ಹೇಳಿದ್ರು 18-19ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರ, ನಂದನ್ ಕಶ್ಯಪ್ ಅವರು ಹೇಳಿ. ಅಂದ್ರೆ ಕ್ಲಿಯರ್ ಆಗಿ ಅದು ಆಗಿದ್ದಂತಹದ್ದು ಯಡಿಯೂರಪ್ಪನ ಕಾಲದಲ್ಲಿ ಒಂದು ವಿಚಾರ. ಎರಡನೇ ವಿಚಾರ ಅಂದ್ರೆ ಆ ಯೋಜನೆಯನ್ನು ಸ್ಟಾರ್ಟ್ ಅಭಿವೃದ್ಧಿ ನಿಗಮ ಚಾಲನೆ ನೀಡಿದ್ದು RV ದೇಶಪಾಂಡೆ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು. ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಇನ್ಫಾರ್ಮೇಶನ್ ಸರ್, ಮಾತಾಡ್ಬೋದಾ? ಮಾತಾಡಿ. ಒಂದ್ ನಿಮಿಷ ನಂದನ್ 300 ಕೋಟಿ ರೂಪಾಯಿ. ಈಗ 30,000 ಕೋಟಿಯಲ್ಲಿ 300 ಕೋಟಿ ಅಲೋಕೇಶನ್ ಇಲ್ಲಿ ಅಭಿವೃದ್ಧಿ ನಿಗಮಗಳಿಗೆ. ಮೂರನೇ ವಿಚಾರ ಏನು ಅಂದ್ರೆ ಅಲ್ಪಸಂಖ್ಯಾತರುಗಳಿಗೆ ಎಜುಕೇಶನ್ ಮತ್ತು ಅವರ ಸ್ಕಿಲ್ ಡೆವಲಪ್ಮೆಂಟ್ ಗೆ ಖರ್ಚು ಮಾಡಿ ಅಂತ ಹೇಳ್ಬಿಟ್ಟು ಇವ್ರದೇ ಸರ್ಕಾರ ಮನಮೋಹನ್ ಸಿಂಗ್ ಅವರು ಒಂದು ಆರ್ಡರ್ ಮಾಡ್ತಾರೆ, ಪೆಡಾಗಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮದ್ರಸಾಗಳಲ್ಲಿ ಇಂಪ್ರೂವ್ ಮಾಡಿ ಅಂತ ಹೇಳಿ. ಸಿದ್ದರಾಮಯ್ಯ 2016-2017ನೇ ಬಡ್ಜೆಟ್ ಅಲ್ಲಿ, ಅಂದ್ರೆ ಆ ಬಡ್ಜೆಟ್ ಮಂಡನೆಯಲ್ಲಿ 50 ಕೋಟಿ ಎತ್ತಿರ್ತಾರೆ. 50 ಕೋಟಿನಲ್ಲಿ 2017-18ರಲ್ಲಿ ಚೆಕ್ ಮಾಡಿದಾಗ ₹1 ಖರ್ಚಾಗಿರಲ್ಲ. ಓಲಿ ತದನಂತರದಲ್ಲಿ ಖರ್ಚು ಮಾಡಿದ್ರೆ ಇವತ್ತಿಗೂ ಖರ್ಚಾಗಿಲ್ಲ. ಮದ್ರಸಾ ಎಜುಕೇಶನ್ ಏನಿದೆ ಅದು ತುಂಬಾನೇ ಹಿಂದುಳಿದಂತಿದೆ. ಮ್ಯಾಥ್ಸ್, ಫಿಸಿಕ್ಸ್ ಅಂತಕ್ಕಂತಹ ವಿಚಾರಗಳನ್ನ ಕಲಿತಾ ಇಲ್ಲ, ಲ್ಯಾಂಗ್ವೇಜ್ ಕಲಿತಾ ಇಲ್ಲ ಅಂತ ಹೇಳಿ. ಆಯ್ತು, ಇವ್ರದ್ದು ಇನ್ನೊಂದು ವಿಚಾರ ಇದೆ, ಕನ್ನಡನ ಅಭಿವೃದ್ಧಿ ಮಾಡಿ ಮದ್ರಸಾಗಳಲ್ಲಿ ಅಂತ ಹೇಳಿದ್ರೆ ಕನ್ನಡ ಇವತ್ತವರೆಗೂ ಇಂಪ್ಲಿಮೆಂಟೇಷನ್ ಮದ್ರಸಾಗಳು ಮಾಡ್ಲೇ ಇಲ್ಲ ಅಂತಕ್ಕಂಥದ್ದು ತುಂಬಾ ಗಂಭೀರವಾದಂತ ವಿಚಾರ. ಆಯ್ತಪ್ಪ, ಓಲಿ ಅಲ್ಪಸಂಖ್ಯಾತರು ಇವರಿಗೆ ಸಾಲಿಡ್ ಆಗಿ ಓಟ್ ಹಾಕಿದ್ರು 2023 ಚುನಾವಣೆಯಲ್ಲಿ. ತತ್ಸುಮಾರು 55 ಲಕ್ಷ ಮತಗಳು, 55 ಲಕ್ಷ ಮುಸಲ್ಮಾನರ ಮತಗಳು. 55 ಲಕ್ಷ ಮುಸಲ್ಮಾನರ ಮತಗಳಲ್ಲಿ 53 ಲಕ್ಷ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ರು. 53 ಲಕ್ಷ ಜನ ಓಟ್ ಹಾಕಿದ್ಮೇಲೆ
ಇವ್ರು ದಾವಣಗೆರೆಯಲ್ಲಿ ಹೆಂಗ್ ನಡ್ಸ್ಕೊಂಡ್ರ ಅವ್ರನ್ನ ಓಲಿ ಬೇರೆ ಕಡೆ ಅಭಿವೃದ್ಧಿಗಳನ್ನ 1,000 ಕೋಟಿ 10,000 ಕೋಟಿ ಅಂತ ಹೇಳಿಕೆಗಳನ್ನ ಕೊಟ್ರು. ನಾವೇನು ಮುಸಲ್ಮಾನರಿಗೆ ನೀವು ಕೊಡಬೇಡಿ ಅಂತ ಹೇಳಲ್ಲ, ನಾವ್ ಹೇಳೋದು ಒಂದೇನೆ, ಅವ್ರು ರಾಜ್ಯಕ್ಕೆ ಕಳ್ಸೋದ್ರ ಬದಲು ಮದ್ರಾಸಗಳು ಕಳ್ಸೋದ್ರ ಬದಲು ಅವ್ರಿಗೆ ಎಜುಕೇಶನ್ ಇಂಪ್ರೂವ್ ಮಾಡಿ ಅಂತಕ್ಕಂಥ ವಿಚಾರ ಮಾತಾಡ್ತೀವಿ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಅಲ್ಪಸಂಖ್ಯಾತ ಕಾಲೋನಿಗಳು, ನೀವು ಸಿಂಧೂರಿ ಅವರ ತುಂಬಾ ಚೆನ್ನಾಗಿ ಕೇಳಿದ್ರಿ. ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೋಸ್ಕರ ಸಪರೇಟ್ ಕಾಲೋನಿಗಳು ಈ ಭಾರತದಲ್ಲಿ ಎಲ್ಲರೂ ಇದೆಯಾ, ಅಥವಾ ಅದನ್ನ ಪಾಕಿಸ್ತಾನ ಅಂತ ಅನ್ಬಿಟ್ಟು ಈಗಾಗ್ಲೇನೆ ಕಾಂಗ್ರೆಸ್ ಸರ್ಕಾರ ಒಂದು ಒಂದೇ ನಿಮಿಷ ಮೂರನೇ ಬಾರಿ ಅಶೋಕ್ ಜಿ, ನನ್ನೊಂದಷ್ಟು ಪ್ರಶ್ನೆಗಳು ನಂದನ್ ಅವರೇ. ನೀವು ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ಸಂಘ ಅದು ಇದು ನಾನು ಅದ್ರ ಬಗ್ಗೆ ಯಾವುದು ಮಾತಾಡ್ತಿಲ್ಲ. ನನ್ನ ವೆರಿ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ಸ್ ನಂದು. ಧರ್ಮಾಧಾರಿತವಾಗಿ ಹಣವನ್ನ ಹಂಚುವಂತ ಅಥವಾ ಅನುದಾನ ನೀಡುವಂತ ಅವಶ್ಯಕತೆ ಕರ್ನಾಟಕ ರಾಜ್ಯಕ್ಕೆ ಏನಿದೆ? ಒಂದು, ಹಾಗಾದ್ರೆ ದಲಿತರ ಕೇರಿಗಳಿದಾವೆ, ದಲಿತರ ಏರಿಯಾಗಳಿದಾವೆ. ಸೊ ಹೀಗೆಲ್ಲ ಇರುವಾಗ ನೀವು ಸೆಪ್ರೇಟ್ ಆಗಿ ಯಾಕೆ ಅನುದಾನ ಹಂಚ್ತಾ ಇದ್ದೀರಿ? ಹಿಂದೂಗಳಿಲ್ವಾ? ಹಾಗಾದ್ರೆ ಹಿಂದೂಗಳಿಗೆ ಎಷ್ಟು ಸೆಪ್ರೇಟ್ ಆಗಿ ಅನುದಾನ ಕೊಟ್ಟಿದ್ದೀರಿ? ಈಗ ಮದ್ರಾಸಗಳು, ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಕಳೆದ ವರ್ಷ ನೀವು 398 ಕೋಟಿ ಅನುದಾನ ಕೊಟ್ಟಿತ್ತು ಅಲ್ಪಸಂಖ್ಯಾತರಿಗೆ ಕಾಲೋನಿ ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರ. ಆ 398 ಕೋಟಿ ಪ್ಲಸ್ ಈಗ 600 ಕೋಟಿ ಬಿಡಿ, ಇವಾಗ ಇನ್ನು ನಿನ್ನೆ ಅನುಮೋದನೆ ಆಗಿದೆ. ಈ 398 ಕೋಟಿಲಿ ಆಗಿರುವಂತ ಕೆಲಸಗಳೆಷ್ಟು, ಆಗ್ಬೇಕಾಗಿರೋದು ಎಷ್ಟು, ಮತ್ತು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ? ಈಗಲೂ ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಷ್ಟೋ ಏರಿಯಾಗಳು ಡೆವಲಪ್ಪೇ ಆಗಿಲ್ಲ. ಈಗಲೂ ಕೂಡ ಬಹಳಷ್ಟು ಜನ ಈ ರಸ್ತೆ ಬದಿ ವ್ಯಾಪಾರ ಮಾಡೋರು, ಅವರು ಇವರು ದಲಿತರು, ಹಿಂದುಳಿದವರು, ಅವರೆಲ್ಲರೂ ಇದಾರಲ್ವಾ, ಬಹಳಷ್ಟು ಏರಿಯಾಗಳು ಈಗಲೂ ಕೂಡ ಡೆವಲಪ್ ಆಗಿಲ್ಲ. ಆ ಭಾಗದಲ್ಲಿ ಈಗಲೂ ಕೂಡ ಇನ್ನೂ ಅವ್ರಿಗೆ ನೀರು ಸಿಕ್ಕಿಲ್ಲ, ಇರಕ್ಕೆ ಕರೆಂಟ್ ವ್ಯವಸ್ಥೆ ಇಲ್ಲ, ಮನೆ ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ, ಎಷ್ಟೋ ಕಡೆ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಸೊ ಬೇಕಾದಷ್ಟು ಸಮಸ್ಯೆಗಳಿರುವಾಗ ಯಾಕೆ ನನ್ ವೆರಿ ನೇರವಾದ ಪ್ರಶ್ನೆ ನಂದನ್ ಅವರೇ, ಧರ್ಮಾಧಾರಿತವಾಗಿ ಅನುದಾನವನ್ನ ಯಾಕೆ ಡಿವೈಡ್ ಮಾಡ್ತಾ ಇದ್ದೀರಿ? ಯಾಕೆಂದ್ರೆ ಹೆಣ್ಮಕ್ಳು ಈ ಧರ್ಮದಲ್ಲೂ ಇದ್ದಾರೆ, ಬಡವರು ಇಲ್ಲೂ ಇದ್ದಾರೆ. ಯಾಕೆ ಒಕ್ಕಲಿಗರಲ್ಲಿ ಬಡವರಾಗಿರೋರು ಎಷ್ಟೋ ಜನ ಇಲ್ವಾ? ಲಿಂಗಾಯತರಲ್ಲಿ ಬಡವರಿರೋರು ಎಷ್ಟೋ ಜನ ಇಲ್ವಾ? ಹೇಳಿ ನಂದನ್ ಪ್ಲೀಸ್. ದೇಶದ ಇತಿಹಾಸದಲ್ಲೇ 2016ರಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ನೇತೃತ್ವದ ಸರ್ಕಾರ ದೇಶದ ಇತಿಹಾಸದಲ್ಲಿ SCP TSP ಯೋಜನೆಯನ್ನು ಜಾರಿ ತಂತು ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಆ ಯೋಜನೆಯಲ್ಲಿ ದಲಿತರ ಶ್ರೇಯೋಭಿವೃದ್ಧಿಗಾಗಿ, ದಲಿತರ ಉದ್ಧಾರಕ್ಕಾಗಿ, ಅವರ ಕಾಲೋನಿಗಳ ಉದ್ಧಾರಕ್ಕಾಗಿ ಪ್ಲೀಸ್ ಡೋಂಟ್ ಇಂಟರಪ್ಟ್, ಪ್ಲೀಸ್ ಲಿಸನ್ ಟು ಮಿ. ಅವರ ಶ್ರೇಯೋಭಿವೃದ್ಧಿಗೆ, ಅವ್ರನ್ನ ಅಪ್ಲಿಫ್ಟ್ ಮಾಡಕ್ಕೆ ನಮ್ಮ ಸರ್ಕಾರ ಒಂದು ಕ್ರಿಯಾ ಯೋಜನೆ ರೂಪಿಸಿ ಬಡ್ಜೆಟ್ ಅಲ್ಲಿ ಅವರಿಗೆ ಒಂದು ಹಣವನ್ನು ಮೀಸಲಿಟ್ರು. ಆ ಯೋಜನೆಯಲ್ಲಿ ಅವರ ಕೇರಿ, ಅವರ ಕಾಲೋನಿ ಎಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಇದೀವಿ. ಸೆಕೆಂಡ್ ಹೇಳಿದ್ರಿ ಇದು ಒಕ್ಕಲಿಗರ ಇದಿಲ್ವಾ ಅಂತ. ಒಕ್ಕಲಿಗರ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 30 ರಿಂದ 40 ಲಕ್ಷ ರೂಪಾಯಿ ಅವರ ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತಾ ಇದೀವಿ. ನಮ್ಮ ಗ್ಯಾರಂಟಿ ಹಣ 2,000 ಕೋಟಿ ರೂಪಾಯಿಗಳು. ಒಂದು ನಿಮಿಷ ಕೇಳಿ, ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಉತ್ತರ, ಪ್ರಶ್ನೆ ಕೇಳಿದ್ರೆ ನಂಗೆ 3 ನಿಮಿಷ ಅವಕಾಶ ಕೊಟ್ಬಿಡಿ, ಆಮೇಲೆ ನೀವು ಪ್ರಶ್ನೆ ಕೇಳಿ. ನಮ್ಮ ಗ್ಯಾರಂಟಿ ರೂಪದ ಹಣ ಎಲ್ಲ ಸಮುದಾಯಕ್ಕೆ, ಒಂದು ತಳ ಸಮುದಾಯಕ್ಕೂ ಹೋಗ್ತಾ ಇದೆ, ಲಿಂಗಾಯತರಿಗೂ ಹೋಗ್ತಾ ಇದೆ, ಕುರುಬರಿಗೂ ಹೋಗ್ತಾ ಇದೆ, ದಲಿತರಿಗೂ ಹೋಗ್ತಾ, ಎಲ್ಲಾರ್ಗೂ ಹೋಗ್ತಾ ಇದೆ. ನಮ್ಮ BJP ಅವ್ರ ತರ ತಾರತಮ್ಯ ಮಾಡಲ್ಲ. ಎಲ್ಲ ಸಮುದಾಯದೊಂದಿಗೆ ನಿಂತ್ಕೊಳ್ಳುವ ಏಕೈಕ ಪಕ್ಷ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾತ್ರ ಮಾಡುವ ಕೆಲಸ ಅದು. ನಾವು BJP ಅವ್ರ ತರ ಮೂಗಿಗೆ ತುಪ್ಪ ಸವರ ಕೆಲಸ ಮಾಡಲ್ಲ. ನಾವು ಬಡ್ಜೆಟ್ ಅಲ್ಲಿ ಏನ್ ಅನುದಾನ ಘೋಷಣೆ ಮಾಡಿದ್ರಿ ಅದರ ಪೂರಕವಾಗಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು 600 ಕೋಟಿ ಅವರ ಕಾಲೋನಿಗಳ ಅಭಿವೃದ್ಧಿಗೆ ಮಾಡಿದ್ದಾರೆ. ಅದಲ್ಲದೆ ಬೇರೆ ಕಾಲೋನಿಗಳ ಅಭಿವೃದ್ಧಿಗೆ ಕೂಡ ನಿನ್ನೆ 800 ಕೋಟಿ ಅನುದಾನವನ್ನು ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಹೇಳ್ಬೇಕು ಮೇಡಮ್ ಅವರೇ. ನೀವು ಪಿಕ್ ಅಂಡ್ ಚೂಸ್ ಮಾಡಬಹುದು, ಮಾಧ್ಯಮದವರು ಪಿಕ್ ಅಂಡ್ ಚೂಸ್ ಮಾಡಬಾರ್ದು. ಏನೇನ್ ಹೇಳ್ತೀವಿ ಬಡ್ಜೆಟ್ ಅಲ್ಲಿ 40 ಇದು ಎಲ್ಲ ಒಂದು 8 ಹಾಸ್ಪಿಟಲ್ಗಳಿಗೆ MRI ಅಲ್ಪಸಂಖ್ಯಾತರ ಕಾಲೋನಿಗೆ ಪ್ರತ್ಯೇಕವಾಗಿ ನೀವು ಹೇಳೋರು ಬಹುಸಂಖ್ಯಾತ ಹಿಂದೂಗಳಿಗೆ ಯಾಕೆ ಕೊಡಲ್ಲ? ಫಸ್ಟ್ ಆಫ್ ಆಲ್ ಧರ್ಮ ಆಧರಿಸಿ ಯಾಕೆ ಪ್ರತ್ಯೇಕ ಅನುದಾನ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲ ಜನಾಂಗದೊಂದಿಗೆ ನೀವು ಚೂಸ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಸರ್ಕಾರ ಧರ್ಮಾಧಾರಿತ ಆಧಾರದ ಮೇಲೆ ಅನುದಾನವನ್ನು ಚೂಸ್ ಮಾಡ್ತಾ ಇದೆ. ದಯವಿಟ್ಟು ನೋ,
ನಾನು ಪಿಕ್ ಅಂಡ್ ಚೂಸ್ ಮಾಡ್ತಾ ಇಲ್ಲ. ನಿಮ್ಮ ಸರ್ಕಾರ ಪಿಕ್ ಅಂಡ್ ಚೂಸ್ ಮಾಡ್ತಾ ಇರೋದಿಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಚ್ತಾ ಇರೋದು ನಿಮ್ಮ ಸರ್ಕಾರನೇ ಹೊರತು ಮಾಧ್ಯಮಗಳಿಗೆ ಅದ್ರ ಅವಶ್ಯಕತೆ ಇಲ್ಲ. ಅಶೋಕ್ ಅವರೇ, ನೀವು ಆಗ್ಲಿಂದ ಏನೋ ಮಾತಾಡ್ಬೇಕು ಅಂತಂದ್ರೆ ಪ್ಲೀಸ್ ಗೋ ಹೆಡ್. ನಂದನ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಇಷ್ಟ ತನಕ ನೀವು? ಅಲ್ಲ, ಅದೇ ನಂದನ್ ಅವ್ರಿಗೆ ಮಾಹಿತಿ ಕೊರತೆ ಇದೆಯೋ ಅಥವಾ ಬೇಕು ಅಂತ ಹಿಂಗ್ ಮಾತಾಡ್ತಾರೋ ಗೊತ್ತಿಲ್ಲ. 2008-09 ಸಾಲಿನಲ್ಲಿ ಅಂದಿನ ಆಂಧ್ರ ಪ್ರದೇಶ ಸರ್ಕಾರ ಏನಿತ್ತು SC/STP ಅನುವನ್ನ ಅಂದ್ರೆ ಆ ಸ್ಕೀಮ್ ತಂದಿದ್ದೇನೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಜೊತೆಗೆ ಅಲ್ಲಿ ಮೊದಲ ಬಾರಿ ಇಂಪ್ಲಿಮೆಂಟ್ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ. ಸಿದ್ದರಾಮಯ್ಯನವ್ರದ್ದು 7ನೇ ಸರ್ಕಾರ, ಅಂದ್ರೆ ನಂಬರ್ ವೈಸ್ ಲೆಕ್ಕ ಹಾಕೊಂಡ್ರೆ 7ನೇ ಸರ್ಕಾರ. ಅಂದ್ರೆ ಸಿದ್ದರಾಮಯ್ಯನವರು ಇದಕ್ಕೇನು ಯೋಜನೆಗೆ ಅವರೇನು ಪಿತಾಮಹನೂ ಅಲ್ಲ ಏನೂ ಅಲ್ಲ. ಒಂದು ಎರಡನೇದು, ಇನ್ನ ಬಜೆಟ್ ಬ್ರಹ್ಮ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು 17 ಬಜೆಟ್ಗಳನ್ನ ಮಂಡನೆ ಮಾಡಿದೀನಿ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡ್ಕೊಂಡು ಹೇಳ್ತಾರೆ. ಆ 17 ಬಜೆಟ್ ಅಲ್ಲಿ ನಾವು ಇವತ್ತಿಗೂ ಕೇಳ್ತಾ ಇದ್ದೇವೆ, ವೈಟ್ ಪೇಪರ್ ನ ರಿಲೀಸ್ ಮಾಡಿ ಸಿದ್ದರಾಮಣ್ಣ ದಲಿತರಿಗೋಸ್ಕರ ಎಷ್ಟು ಮೀಸಲಾತಿ ಇಟ್ಟು ಎಷ್ಟರ ಮಟ್ಟಿಗೆ ತಾವು ಅಭಿವೃದ್ಧಿ ಮಾಡಿದೀರಾ, ಹಾಗೇನೇನೆ ಹಿಂದುಳಿದ ವರ್ಗಗಳಿಗೆ ಎಷ್ಟು ಮೀಸಲಾತಿ ಇಟ್ಟಿದ್ದೀರಾ ಅಂತೇಳಿ. ಅಂದ್ರೆ ದುಡ್ಡಿರ್ಬೋದು ಅಥವಾ ಯಾವ್ದಾದ್ರು ವಿಚಾರಗಳನ್ನ ಅವ್ರ ಅಭಿವೃದ್ಧಿಗೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಕರ್ನಾಟಕ ಸರ್ಕಾರ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಹಂದಿಗೊಲ್ರು ಅಂತ ಕೇವಲ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2150 ಜನದ ಸಂಖ್ಯೆ. ಆ 2150 ಜನ ಸಂಖ್ಯೆ ಸಿದ್ದರಾಮಣ್ಣ ಇಷ್ಟು ವರ್ಷಗಳಲ್ಲಿ ಮಾಡದೇ ಇರ್ತಕ್ಕಂಥವ್ರನ್ನ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಊರನ್ನ ರೆಕಗ್ನೈಸ್ ಮಾಡಿ ತುಂಬಾ ಹೀನಾಯವಾದಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರಿಗೆ ಮನೆ ಕಟ್ಕೊಡ್ತಕ್ಕಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತು. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾರ್ಯಾರು ನಿಜವಾಗ್ಲೂ ಜಾತಿ ವೈಸ್ ಹಿಂದುಳಿದಿದ್ದಾರೆ, ಧರ್ಮ ವೈಸ್ ಮಾಡ್ಲಿಕ್ಕೆ ಭಾರತ ಸರ್ಕಾರದ ಸಂವಿಧಾನದಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಅದು ವೆದರ್ ಇಟ್ ಇಸ್ ಮುಸ್ಲಿಂ, ಕ್ರಿಶ್ಚಿಯನ್ ಆರ್ ಎನಿಬಡಿ ಎಲ್ಸ್. ಆದ್ರೆ ಜಾತಿ ವೈಸ್ ಮಾಡ್ಲಿಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜಾತಿಗೋಸ್ಕರನೇ ಹಿಂದುಳಿದಂತಹ ಹಂದಿಗೋಲ್ರು ಇರ್ಬೋದು ಅಥವಾ ಬೇರೆ ಸಣ್ಣ ಸಮುದಾಯಗಳು ಶಿಲ್ಯ ಖ್ಯಾತ ಇರ್ಬೋದು, ಇಂಥವ್ರನ್ನೆಲ್ಲಾನು ಮೇಲೆತ್ತತಕ್ಕಂಥದ್ದು ಪ್ರಾವಿಷನ್ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಮುಂದುವರಿಸಬೇಕೇ ಹೊರತು ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಳ್ಳುತ್ತೆ. ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇಂದಿರಾ ಗಾಂಧಿ ಅವರಿಂದ ಹಿಡ್ಕೊಂಡು ನೆಹರು ಅವರಿಂದ ಹಿಡ್ಕೊಂಡು ಇವತ್ತವರೆಗೂ ಏನ್ ಮಾಡ್ತಾರೆ ಅಂದ್ರೆ ಅಲ್ಪಸಂಖ್ಯಾತರು, ದಲಿತರು ಇಷ್ಟೇ ಇವ್ರದ್ದು ವೋಟ್ ಬ್ಯಾಂಕು. ಅಂದ್ರೆ ಇವ್ರಿಗೆ ಯಾವುದೇ ರೀತಿಯ ವೋಟ್ ಅವ್ರ ಚಿಂತನೆನೂ ಇಲ್ಲ. ಓಲಿ ನಾನೇನ್ ನೋ ಪ್ರಾಬ್ಲಮ್ ಆಯ್ತಪ್ಪ, ಅವ್ರ ಬಗ್ಗೆ ಚಿಂತನೆ ಮಾಡಿರ ದಲಿತರ ಬಗ್ಗೆ ಅವ್ರಿಗೇನಾದ್ರು ಒಂದ್ ನ್ಯಾಯ ಒದಗಿಸ್ಕೊಡ್ತೀರಾ, ಅದೂ ಮಾಡಿಲ್ಲ ದಲಿತರಿಗೆ. ಅಥವಾ ಅಲ್ಪಸಂಖ್ಯಾತರಿಗೆ ಏನಾದ್ರು ಚಿಂತೆ ಮಾಡ್ತೀರಾ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀರಾ, ಅದೂ ಮಾಡಿಲ್ಲ. ಈಗ ನಾನು ಇನ್ನೊಂದು ಒಂದ್ ನಿಮಿಷ ಅಶೋಕ್ ಜಿ, ನಂದು ಜನರಲ್ ಕಾಮನ್ ಕ್ವೆಶನ್ಸ್ ಇದೆ. ನಾನು ಹೇಳೋದು ಈಗ ನಂದನ್ ಅವರೇ, ಮೌಲಾನಾ ಆಜಾದ್ ಶಾಲೆಗಳನ್ನ 100 ಮೌಲಾನಾ ಆಜಾದ್ ಶಾಲೆಗಳನ್ನ ತೆಗೆಯೋದಕ್ಕೆ ಕ್ರಮ ಅಂತ ಇದೆ. ಜೊತೆಗೆ ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗೋ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 30 ಲಕ್ಷ ಧನ ಸಹಾಯ ಅಂತ ಇದೆ. ಸೊ ಹಿಂದೂ ವಿದ್ಯಾರ್ಥಿಗಳು ಇದಕ್ಕೆ ಹೋಗೋರ್ಗೆ, ವಿದೇಶಕ್ಕೆ ಹೋಗೋರ್ಗೆ ಎಷ್ಟು ಲಕ್ಷ ಸಹಾಯ ಮಾಡ್ತಾ ಇದ್ದೀರಿ? ಅಂದ್ರೆ ನಾನು ತಿಳ್ಕೊತಾ ಇದ್ದೀನಿ, ಐ ಆಮ್ ಆಸ್ಕಿಂಗ್, ನಿಮ್ಮ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ನಾಟ್ ಈವನ್ ಮೈ ಕ್ವೆಶ್ಚನ್ ಟು ಯು, ದಿಸ್ ಇಸ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ದ ಇನ್ಫಾರ್ಮೇಶನ್. ಐ ಜಸ್ಟ್ ವಾಂಟೆಡ್ ಟು ಟೇಕ್ ದ ಇನ್ಫಾರ್ಮೇಶನ್. ಹಿಂದೂ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಮಾಡೋರ್ಗೆ ಎಷ್ಟು ಲಕ್ಷ ಕೊಡ್ತಾ ಇದೆ ನಿಮ್ಮ ಸರ್ಕಾರ? ನೋಡಿ, EWS ಕ್ಯಾಟಗರಿ ಇರುವ ಒಕ್ಕಲಿಗ ಜನಾಂಗದ ಬಡ ಮಕ್ಕಳಿಗೂ ಕೂಡ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ವತಿಯಿಂದ ಅವರಿಗೂ ಕೂಡ ಒಂದು ಈ ಸೌಲಭ್ಯ ಇದೆ. ಅದಲ್ಲದೆ ದಲಿತರು ಮಕ್ಕಳಿಗೂ ಕೂಡ ಇದೆ. ಅದಲ್ಲದೆ ಆಲ್ ರೈಟ್ ಅಪ್ಪ, ಎಷ್ಟು ಕೊಡ್ತಾ ಇದೀರಿ? ವಾಟ್ ಇಸ್ ದ ಎಕ್ಸಾಕ್ಟ್ ಅಮೌಂಟ್ ಕೇಳ್ಕೊತಾ ಇದೀನಿ ನಂದನ್ ನಾನು. ಅಲ್ಲ, ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ವತಿಯಿಂದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಕ್ಕಳಿಗೂ ಕೂಡ 10ನೇ ಕ್ಲಾಸು 12ನೇ ಕ್ಲಾಸು ಡಿಗ್ರಿ ಓದ್ತಾ ಇರೋ ಮಕ್ಕಳಿಗೂ ಕೂಡ ನಮ್ಮ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ದಯವಿಟ್ಟು ಪ್ಲೀಸ್ ಕರೆಕ್ಟ್ ಯುವರ್ ಸೆಂಟೆನ್ಸ್, ಕರೆಕ್ಟ್ ಯುವರ್ ಸ್ಟೇಟ್ಮೆಂಟ್. ನಮ್ಮ ಸರ್ಕಾರ ಸರ್ವ ಜನಾಂಗದ No, I will not correct it because I'm right. I need not to correct my sentence. I'm asking you the information. What is wrong? I'm taking information from you. ತಪ್ಪೇನಿದೆ? No. ನಾನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಅದನ್ನ ತಿರುಗಿಸ್ತಾ ಇದ್ದೀರಿ. ನಾನು ನಿಮ್ಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಈಗ ನಾನು ಹೇಳ್ತಾ ಇದ್ದೀನಿ. ಉನ್ನತ ಶಿಕ್ಷಣಕ್ಕೆ ಹೋಗುವಂತ ಮುಸಲ್ಮಾನ್ ವಿದ್ಯಾರ್ಥಿಗಳಿಗೆ 30 ಲಕ್ಷ ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಇಲ್ಲಿ ಬಹುಸಂಖ್ಯಾತರಿಗೆ ನೀವು ಎಷ್ಟು ಕೊಡ್ತಾ ಇದ್ದೀರಿ, ಎಷ್ಟು ಲಕ್ಷ ಕೊಡ್ತಾ ಇದೆ ನಿಮ್ ಸರ್ಕಾರ ಅಂತ ನಾನು ಇನ್ಫಾರ್ಮೇಶನ್ ತಗೋತಾ ಇದ್ದೀನಿ. ನಾನು ನಿಮ್ಮ ಹತ್ರ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬಜೆಟ್ ಕಾಪಿ ನೋಡಿದ್ರೆ ನೀವು ಎಲ್ಲಾ ನಿಮ್ಗೂ ನೀವು ಹೇಳಿ ನೀವು ಇಟ್ಕೊಂಡಿದ್ರಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ ನಿಮಿಷ ಅದನ್ನೇ ಹೇಳ್ಬಿಡ್ತೀನಿ ತಡೀರಿ. ಒಕ್ಕಲಿಗರ ಅಭಿವೃದ್ಧಿ ನಿಗಮದ ವತಿಯಿಂದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಕ್ಕಳಿಗೆ ವಿದೇಶ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಕ್ಕೆ ಅವ್ರಿಗೂ ಒಂದು ಸಹಾಯಧನ ಇದೆ.
ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದನೂ ಸಹಾಯಧನ ಇದೆ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ವತಿಯಿಂದ 10ನೇ ಕ್ಲಾಸ್ 12ನೇ ಕ್ಲಾಸ್ ಡಿಗ್ರಿ ಓದ್ತಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಆ ಸ್ಕಾಲರ್ಶಿಪ್ ಯೋಜನೆಯನ್ನು ಚಾಲನೆ ನೀಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ನಾವು ನಮ್ಮ ಗ್ಯಾರಂಟಿ ಹೊಸ ಮೌಲಾನಾ ಆಜಾದ್ ಶಾಲೆಗಳನ್ನ ತೆರೆಯೋದಕ್ಕೆ ಕ್ರಮ ತಗೊಳ್ತಾ ಇದ್ದೀರಿ. ಎಷ್ಟು ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ನೀವು ಹೇಳಿ. ಏನ್ ಅವಶ್ಯಕತೆ ಏನಿದೆ? 100 ಮೌಲಾನಾ ಆಜಾದ್ ಶಾಲೆಗಳನ್ನ ತೆರೆಯೋ ಅವಶ್ಯಕತೆ ರಾಜ್ಯದಲ್ಲಿ ಏನಿದೆ? ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೊಡಿ, ಕನ್ನಡ ಶಾಲೆಗಳಲ್ಲಿ ಓದ್ಲಿ ಮಕ್ಕಳು. ಯಾಕೆ ರಾಜ್ಯದಲ್ಲಿ ಪ್ರತ್ಯೇಕ ಶಾಲೆಗಳನ್ನು ನೀವು ಅಷ್ಟೊಂದು ತೆಗೆಯುವಂತ ಅವಶ್ಯಕತೆ ಇದೆ? ಸರ್ಕಾರಿ ಶಾಲೆಗೆ ಎಷ್ಟು ಮುಚ್ಚಿದಿರಾ? ಎಷ್ಟು ಹೇಳಿ? ಉನ್ನತ ದರ್ಜೆಗೆ ಏರಿಸಿದ್ದು ಯಾವ ಸರ್ಕಾರ ಸಿಂಧೂರ ಮೇಡಮ್? ಎಷ್ಟು ಏರಿಸಿದಿರಿ? ಉನ್ನತ ದರ್ಜೆಗೆ ಎಷ್ಟು ಏರಿಸಿದಿರಿ ಹೇಳಿ? ವಾಟ್ ಇಸ್ ದ ಪರ್ಸೆಂಟೇಜ್? ಪರ್ಸೆಂಟೇಜ್ ಶುಡ್ ಬಿ ಈಕ್ವಲ್ ಅಲ್ವಾ ನಂದನ್ ಅವರೇ? ಉನ್ನತ ದರ್ಜೆಗೆ ಆನ್ ಪಾರ್ ವಿತ್ ಒಂದು ಖಾಸಗಿ ಸಂಸ್ಥೆಗಳೊಂದಿಗೆ ಆನ್ ಪಾರ್ ವಿತ್ ಕೆಪಿಎಸ್ಸಿ ಪರ್ಸೆಂಟೇಜ್ ಹೇಳಿ. ಬಜೆಟ್ ಕಾಪಿ ಅದೆಲ್ಲವೂ ಕಾರ್ಯರೂಪಕ್ಕೆ ಬರಕ್ಕೆ ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ವಿದ್ಯಾಭ್ಯಾಸಕ್ಕೋಸ್ಕರ ಅಶೋಕ್ ಅವರೇ ಹೇಳಿ. ಸಹಾಯಧನ ನೀಡ್ತಾ ಇದೆ. ಬೇರೆ ಜನಾಂಗದ ಮಕ್ಕಳಿಗೂ ಕೂಡ ಸಹಾಯಧನ ನೀಡ್ತಾ ಇದೆ. ನಾವು ಬರೀ ಪರವಾಗಿ ನಿಂತಿಲ್ಲ. ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಎಲ್ಲ ಒಂದ್ ನಿಮಿಷ. ಲಂಡನ್ ಅಲ್ಲಿ ಓದ್ತಾರೆ ಬಾಬಾ ಸಾಹೇಬ್ರು. ಆಗ ಆ ಲಂಡನ್ ಅಲ್ಲಿ ಓದಂತ ಕಾಲೇಜ್ ಏನಿದೆ, ಅಲ್ಲಿಂದ ಕರ್ನಾಟಕದಿಂದ ಹೋಗ್ತಕ್ಕಂತ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಸಹ ನೀವು ಸ್ಕಾಲರ್ಶಿಪ್ ನ ಕೊಡಿ. ಯಾಕಂದ್ರೆ ಬಾಬಾ ಸಾಹೇಬ್ರ ಇನ್ಸ್ಪಿರೇಷನ್ ಅಲ್ಲಿ ತುಂಬಾ ಜನ ಅಲ್ಲಿ ಓದ್ಲಿಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ಒಂದು ವಿಚಾರ ಬರುತ್ತೆ, ಸದನದಲ್ಲಿ ಚರ್ಚೆ ಆಗ್ತದೆ. ಆ ಸದನದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಅನೇಕ ಜನ ಕಾಂಗ್ರೆಸ್ನ ಆವತ್ತಿನ ಸಚಿವರು, ಅಂದ್ರೆ ಈ ರೀಸೆಂಟ್ ಆಗಿ 1.5 ವರ್ಷಗಳಿಂದ, ಆಗ ಅವ್ರು ಹೇಳ್ತಾರೆ ಇಲ್ಲ ಬೇಡ ನಾವು ಕೊಡ್ತಕ್ಕಂಥದ್ದು ಕೇವಲ ಕೆಲವರಿಗೆ. ಆಯ್ತಪ್ಪ, ಓಲಿ ದಲಿತರಿಗೆ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ, ಬಿಲೀವ್ ಮಿ ಆರ್ ನಾಟ್ 2 ಲಕ್ಷ ಕೊಡ್ತಾರೆ. ಲಂಡನ್ಗೆ ಏರ್ ಟಿಕೆಟ್ ಬರೋದಿಲ್ಲ ಇಲ್ಲಿಂದ 2 ಲಕ್ಷದಲ್ಲಿ. ಆಯ್ತಾ? ಒಂದು. ಎರಡನೇ ವಿಚಾರ ಬಂದಾಗ ತಾವು ಕೇಳ್ತಾ ಇದ್ರಿ ಇವರ ಓಲೈಕೆ ಅಥವಾ ಇವರ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ತಾವು ತುಂಬಾ ವ್ಯಾಲಿಡ್ ಆಗಿ ಕೇಳಿದ್ರಿ ಇವತ್ತು. ಏನಂತ ಹೇಳಿದ್ರೆ, ಶಾಲೆಗಳು ಕೆಪಿಎಸ್ಸಿ ಶಾಲೆಗಳ ಅಭಿವೃದ್ಧಿ ಮಾಡಿ ಮುಸಲ್ಮಾನ ಮಕ್ಕಳಿಗೆ ಅಲ್ಲೂ ಅಡ್ಮಿಷನ್ ಕೊಟ್ಟು ಅವ್ರನ್ನೂ ಸಹ ಭಾರತೀಯರನ್ನಾಗಿ ಕಂಡು ಅವ್ರನ್ನೂ ಸಹ ಕನ್ನಡಕ್ಕೆ ಕನ್ನಡತನವನ್ನು ಕಲಿಸಿ ಅವ್ರನ್ನ ಅಭಿವೃದ್ಧಿ ಮಾಡಬಹುದಾಗಿತ್ತು. ಆದ್ರೆ ವಿಚಾರ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಕನ್ನಡಕ್ಕೆ ಅಲ್ಲೂ ಒತ್ತು ಕೊಡೋದಿಲ್ಲ, ಅಲ್ಲೂ ಫ್ರೈಡೆ ರಜಾ ಕೊಡ್ಬೇಕು, ಇವರು ಅಲ್ಲೂ ಸಹ ಉರ್ದು ಕಲಿಸ್ಬೇಕು. ಅದರಿಂದಾಗಿ ಇವ್ರು ಮೌಲಾನಾ ಆಜಾದ್ ಶಾಲೆಗಳನ್ನ ಇಂಪ್ರೂವ್ ಮಾಡ್ತಾರೆ. ಕನ್ನಡ ಶಾಲೆಗಳನ್ನ ಈಗಾಗಲೇ ನಮ್ಗೆಲ್ಲರೂ ಗೊತ್ತಿರಂಗೆ ಈಗಾಗಲೇ 650 ಶಾಲೆಗಳನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ತತ್ಸುಮಾರು 2,500 ಶಾಲೆಗಳನ್ನ ಕ್ಲೋಸ್ ಮಾಡ್ಬೇಕು ಅಂತ ಹೊರಟಿರ್ತಕ್ಕಂಥ ಸರ್ಕಾರ. ನೈತಿಕತೆಯ ಪ್ರಶ್ನೆ ಬಂದಾಗ ಅತ್ಯಂತ ಲೋ ರ್ಯಾಂಕಿಂಗ್ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದು, ಜಾತಿ ಮಧ್ಯದಲ್ಲಿ ಬೆಂಕಿ ಇಡೋದು, ಧರ್ಮದ ಮಧ್ಯದಲ್ಲಿ ಬೆಂಕಿ ಇಡೋದು. ಅದಕ್ಕೆ ಇವ್ರಿಗೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಇದು 5G ಅಲ್ಲ 5C ಸರ್ಕಾರ ಅಂತ ಹೇಳಿ. ಒಂದು ಕರಪ್ಷನ್, ಇನ್ನೊಂದು ಕಮ್ಯುನಲೈಸೇಷನ್, ಇನ್ನೊಂದು ಕಮ್ಯುನಲೈಸೇಷನ್ ಅಂಡ್ ಕಾಸ್ಟಿಸಮ್, ಇನ್ನೊಂದು ಕ್ರೈಮ್ ಜಾಸ್ತಿ ಆಗಿದೆ, ಇನ್ನೊಂದು ಕೊಲ್ಯಾಪ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಕಂಪ್ಲೀಟ್ ಆಗಿ ಕ್ರಿಮಿನಲೈಸೇಷನ್ ಆಗಿದೆ ಆಕ್ಟಿವಿಟೀಸ್ ಇವ್ರದ್ದು. ಗಾಂಜಾ ಇರ್ಬೋದು, ವುಮೆನ್ ಮೇಲೆ ರೇಪ್ಸ್ ಇರಬಹುದು, ಇದೆಲ್ಲಾನು ಸಹ ಒಂದ್ ಕಡೆ ಆಗ್ತಾ ಇದ್ರೆ ಸರ್ಕಾರ ಅದು ಜನಕ್ಕೆ ಇವತ್ತು ಬೆಂಕಿ ಹಚ್ಚಿರ್ತಕ್ಕಂಥ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಆಮೇಲೆ ನಂದನ್ ಅವರೇ, ನಂದು ಇನ್ನೊಂದು ಪ್ರಶ್ನೆ ಇದೆ ನಂದನ್ ಅವರೇ. ಐ ಥಿಂಕ್ ನನ್ಗೆ ಇದು ಸೂಕ್ತ ಕೇಳೋದು ಅಂತ ಅನ್ನಿಸ್ತಾ ಇದೆ. ಈಗ ನೀವಂದ್ರಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸರ್ಕಾರ ಪಾಲಿಸುತ್ತೆ, ಎಲ್ಲಾ ವರ್ಗದವರಿಗೂ, ಎಲ್ಲಾ ಧರ್ಮ, ಎಲ್ಲಾ ಜಾತಿಯವರಿಗೂ ನಮ್ಮ ಪಂಚ ಗ್ಯಾರಂಟಿಗಳು ತಲುಪ್ತಾ ಇದೆ. ಆ ಗ್ಯಾರಂಟಿಗಳ ಮುಖಾಂತರ ನಾವು ಬಡವರಿಂದ ಹಿಡಿದು ಮಧ್ಯಮ ವರ್ಗದ ಜನರವರೆಗೂ ಕೂಡ ನಾವು ಅವರ ಬದುಕನ್ನ ಹಸನಾಗ್ಸಿದೀವಿ ಅನ್ನೋದು ನಿಮ್ಮ ಕಾಂಗ್ರೆಸ್ನವರ ಸ್ಟೇಟ್ಮೆಂಟ್. ಆಲ್ ರೈಟ್, ಕರೆಕ್ಟ್ ಅಲ್ವಾ ನಂದನ್ ಅವರೇ? ಸತ್ಯನೂ ಕೂಡ ಅಲ್ವಾ ಅದು ಮೇಡಮ್? ಅದು ಗ್ಯಾರಂಟಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಏನು ನೆಗೆಟಿವ್ ಆಗಿ ಮಾತಾಡ್ಲಿಲ್ವಲ್ಲ, ನೀವ್ ಯಾಕೆ ಹಂಗಾಡ್ತಿದ್ದೀರಿ? ಐ ನೆವರ್ ಸ್ಪೋಕ್ ನೆಗೆಟಿವ್ಲಿ ಅಲ್ವಾ? ನಾನು ಏನು ನೆಗೆಟಿವ್ ಹೇಳಲೇ ಇಲ್ಲ. ನಾನು ನೆಗೆಟಿವ್ ಗ್ಯಾರಂಟಿ ಹಣ ಎಲ್ಲಾ ಜನಾಂಗದವರೆಗೂ ಹೋಗ್ತಿಲ್ವೋ ಹೇಳ್ಬಿಡಿ ಮೇಡಮ್. ಕೇಳಿಸ್ಕೊಳ್ಳಿ, ಹೇಳ್ತಾ ಇದೀನಿ ಎಲ್ಲಾ ಜನಾಂಗದವರೆಗೂ. ಒಂದ್ ನಿಮಿಷ ನಾನು ಹೇಳ್ತಾ ಇದೀನಿ, ಅದು ಎಷ್ಟೆಷ್ಟು ತಿಂಗಳಿಗೆ ಹೋಗ್ತಿದೆ. ಒಂದ್ ನಿಮಿಷ ನಂದನ್, ಪ್ಲೀಸ್ ಲೆಟ್ ಮೀ ಫಿನಿಶ್. ವಿದ್ಯಾನಿಧಿ ಅಂತೂ ಯುವ ನಿಧಿ ಅಂತೂ ನಿಲ್ಲಿಸ್ಬಿಟ್ಟಿದ್ದೀರಿ. ಫೆಬ್ರವರಿ ಮಾರ್ಚ್ದು ಗೃಹಲಕ್ಷ್ಮಿ ಹಣದ ಬಗ್ಗೆ ಇನ್ನೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ. ಪ್ಲೀಸ್ ಲೆಟ್ ಮಿ ಆಸ್ಕ್ ಮೈ ಕ್ವೆಶ್ಚನ್. ಪ್ಲೀಸ್ ಕೇಳಿಸ್ಕೊಳ್ಳಿ ನಂದನ್ ಅವರೇ. ಬಿಜೆಪಿ ಅವ್ರಿಗೂ ಅಧಿಕಾರ ಇದೆ ಡೆಲ್ಲಿಲಿ, ಮಧ್ಯಪ್ರದೇಶಲ್ಲಿ, ಪ್ಲೀಸ್ ಕೇಳಿಸ್ಕೊಳ್ರಿ. ಪ್ಲೀಸ್ ಕೇಳಿಸ್ಕೊಳ್ಳಿ ಅಪ್ಪ. ನೀವು ನಾನು ಮಾತಾಡ್ತಿದ್ದಂಗೆನೆ ನೀವು ಯಾಕೆ ಟ್ರಿಗರ್ ಆಗ್ತೀರಿ? ಮೇಡಮ್
ಕೇಳಿಸ್ಕೊಳ್ಳಿ, ನೀವು ನಾನು ಮಾತಾಡ್ತಿದ್ದಂಗೆ ನೀವು ಯಾಕೆ ಟ್ರಿಗರ್ ಆಗ್ತಿದೀರಿ? ನಾನು ಹೇಳ್ತಾ ಇರೋದು trigger ಪ್ರಶ್ನೆ ಅಲ್ಲ. ನೀವು ಈಗ ಎಲ್ರಿಗೂ ಒಂದ್ ನಿಮಿಷ ನಂದನ್ ಅವರೇ, ಒಂದ್ ನಿಮಿಷ ನಂದನ್ ಅವರೇ, ಪ್ಲೀಸ್ ಕೇಳಿಸ್ಕೊಳ್ಳಿ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್, ಲೆಟ್ ಅಸ್ ಡಿಸ್ಕಸ್ ಇನ್ ಅ ಹೆಲ್ದಿ ವೇ. ಎಲ್ಲಾ ವರ್ಗದವ್ರಿಗೂ ಹೋಗ್ತಿದೆ ಅಂತ ನೀವು ಹೇಳಿಕೊಳ್ಳುವಾಗ 600 ಕೋಟಿ, ಸುಮಾರು 2 ವರ್ಷದಲ್ಲಿ 998 ಕೋಟಿಯಷ್ಟು ಹಣವನ್ನ ಕೇವಲ ಒಂದೇ ಒಂದು ಧರ್ಮಕ್ಕಾಗಿ, ಅಭಿವೃದ್ಧಿಗಾಗಿ ಎತ್ತಿಡುವಂತ ಅವಶ್ಯಕತೆ ಏನಿದೆ? ಬಿಕಾಸ್ ಆಲ್ರೆಡಿ ನೀವು ಎಲ್ಲಾ ಧರ್ಮಕ್ಕೂ ಗ್ಯಾರಂಟಿಗಳ ಮೂಲಕ ಸಹಾಯ ಮಾಡ್ತಾ ಇದ್ದೀರಿ, ಗ್ಯಾರಂಟಿಗಳ ಮೂಲಕ ಅವರ ಬದುಕನ್ನ ಒಂದಷ್ಟು ಅಪ್ಲಿಫ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬೇರೆ ಅವಶ್ಯಕತೆ ಏನಿದೆ? ಒಂದು. ಇನ್ನೊಂದು, ಈ ಸಮಯದಲ್ಲಿ ನಾನು ಧಾರ್ಮಿಕ ದತ್ತಿ ಇಲಾಖೆ ವಿಚಾರ ಕೂಡ ಮಾತಾಡಬೇಕಾಗತ್ತೆ. ಯಾಕೆ ನೀವು ಚರ್ಚ್ಗಳನ್ನ ಮತ್ತು ಮಸೀದಿಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ತಗೊಂಡ್ ಬರಕ್ ಆಗ್ತಾ ಇಲ್ಲ? ವೈ ಕಾಂಟ್ ಯು ಡೂ ದ್ಯಾಟ್? ಬರೀ ದೇವಸ್ಥಾನಗಳು ಮಾತ್ರ ಧಾರ್ಮಿಕ ದತ್ತಿ ಇಲಾಖೆ ಇದ್ರಲ್ಲಿರ್ಬೇಕು, ಅದರಲ್ಲಿ ಕಲೆಕ್ಟ್ ಆಗುವಂತ ಹುಂಡಿ ಹಣವನ್ನ ನೀವು ಎಲ್ಲಾ ಧರ್ಮಕ್ಕೂ ಹಂಚ್ತೀರಿ. ಯಾಕೆ? ನಾನ್ ಹೇಳ್ತಾ ಇರೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆದ್ಮೇಲೆ, ಲೆಟ್ ಮಿ ಫಿನಿಶ್. Let me finish. I'm so sorry. I need to finish. Let me finish my points. ಆಯ್ತಪ್ಪ, ನಿಮ್ಮ ಸರ್ಕಾರದ ಪರವಾಗೇನೆ ನೀವು ಮಾತಾಡ್ಕೊಳ್ಳಿ, ನನಗೆ ಬೇಜಾರಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಅಂತ ಒಂದು ಇಲಾಖೆ ಇದ್ಮೇಲೆ ಎಲ್ಲಾ, ನಾನ್ ಮಿಸ್ಲೀಡ್ ಮಾಡ್ತಾ ಇಲ್ಲ, ನಿಮ್ಮ ಸರ್ಕಾರ ಮಿಸ್ಲೀಡ್ ಮಾಡ್ತಾ ಇದೆ, ನಾನ್ ಮಿಸ್ಲೀಡ್ ಮಾಡ್ತಾ ಇಲ್ಲ. ನಂದನ್ ಅವರೇ, ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಚರ್ಚ್ಗಳು ಮತ್ತು ಮಸೀದಿಗಳನ್ನ ತಗೊಂಡ್ ಬನ್ನಿ. ಯಾಕೆ ಆಗ್ತಾ ಇಲ್ಲ? ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ? ಎಲ್ರು ಒಂದೇ ಅಲ್ವಾ ನಿಮ್ ಸರ್ಕಾರಕ್ಕೆ? ನೋ, ಐ ವಿಲ್ ನಾಟ್ ಟೇಕ್ ಇಟ್. ಐ ವಿಲ್ ನಾಟ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನಾನ್ ತಗೊಳಲ್ಲ. ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ಅಲ್ಪಸಂಖ್ಯಾತರ ಕಾಲೋನಿಗೆ ನೀವು ಪ್ರತ್ಯೇಕ ಅಂತ ಗುರುತು ಮಾಡಿದೀರಾ? ನೀವು ಸೆಪರೇಟ್ ಆಗಿ ಅನುದಾನ ಯಾಕೆ ಕೊಟ್ಟಿದ್ದೀರಿ? ಧರ್ಮ ಆಧರಿಸಿ ಪ್ರತ್ಯೇಕ ಅನುದಾನ ಯಾಕೆ ಮಾಡ್ತೀರಿ? ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮ ಸರ್ಕಾರ ಅಂತ ಅಂದ ಮೇಲೆ ನೀವು ತಗೊಳ್ಳಿ. ಪ್ರೆಸೆಂಟ್ ಮಾಡಿ ಮೇಡಮ್, ದಯವಿಟ್ಟು ಈ ತರ ಮಿಸ್ಲೀಡ್ ಮಾಡಬೇಡಿ. ನಾನು ಮಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಕರೆಕ್ಟ್. ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ರೈಟ್. ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ರೈಟ್. ಹಾಗಾದ್ರೆ ಒಂದೇ ಒಂದು ಹೇಳಿ, ಧಾರ್ಮಿಕ ದತ್ತಿ ಇಲಾಖೆ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ನೋ ನಂದನ್ ಅವರೇ, ಅಶೋಕ್ ಅವರೇ, ಐ ಥಿಂಕ್ ಐ ಆಮ್ ನಾಟ್ ರಾಂಗ್. ಬರ್ತಿರೋ ಹಣವನ್ನು ದೇವಸ್ಥಾನಕ್ಕೆ ಖರ್ಚು ಮಾಡ್ತಾ ಇದೀವಿ ನಾವು. ನೀವು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ತಗೊಂಡ್ಬನ್ನಿ, ಅದನ್ನ ತಗೊಂಡ್ ಬನ್ನಿ ಅಪ್ಪ, ಅದಕ್ಕೂ ಅಕೌಂಟ್ ಇಡಿ, ತಗೊಂಡ್ ಬನ್ನಿ, ತಗೊಂಡ್ ಬನ್ನಿ ನಂದನ್. ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ನಂದನ್ ಅವರು ಅಂತ ಮಾಡ್ತಾರೆ, ನಂದನ್ ಅವರೇ, ನೀವು ಟಾಪಿಕ್ ದಯವಿಟ್ಟು ಚೇಂಜ್ ಮಾಡಕ್ ಹೋಗ್ಬೇಡಿ. ನೀವು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಅದನ್ನು ತಗೊಂಡ್ ಬಂದಿಡಿ. ನೀವು ಸೆಪರೇಟ್ ಆಗಿ ಹಿಂದೂಗಳಿಗೂ ಕೂಡ ಅನುದಾನವನ್ನ, ಬಹುಸಂಖ್ಯಾತ ಹಿಂದೂಗಳಿರೋ ಕಾಲೋನಿಗಳಿಗೂ ಸೆಪರೇಟ್ ಆಗಿ ಅನುದಾನವನ್ನ ಇಡಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಡು, ಬಟ್ ಯು ಹ್ಯಾವ್ ಟು ಡೂ ಫಾರ್ ಎಲ್ಲಾ ಧರ್ಮದವ್ರಿಗೂ. ಆ ರೀತಿ ನೀವು ಮಾಡಕ್ ಆಗಲ್ಲ ನಂದನ್ ಅವರೇ. ಎಸ್, ಅಶೋಕ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಒಂದೇ ಒಂದು ಪಾಯಿಂಟ್. ಇದೆಲ್ಲ ಏನಕ್ಕೆ ಮಾಡ್ತಾವ್ರೆ ಅಂತ ಹೇಳಿದ್ರೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಏನು ಚದುರು ಹೋಗಿವೆ, ಅದರಿಂದ ಮತ್ತೆ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೋಸ್ಕರವಾಗಿ ಇಂತಹ ಸಣ್ಣ ಪುಟ್ಟ ಬಿಸ್ಕೆಟ್ಗಳನ್ನ ಮೈನಾರಿಟಿ ಕಮ್ಯುನಿಟಿ ಕೊಡ್ತಾ ಇದಾರೆ. ಒಂದು. ಎರಡನೇದು, ಉಮರ್ ಖಲೀದಿ ಅವ್ರನ್ನ ಯಾರಾದ್ರೂ ಲೈಫ್ ನ ಸೆಲೆಬ್ರೇಟ್ ಮಾಡ್ತಾರೇನ್ರಿ? ಒಬ್ಬ ರೆಕಗ್ನೈಸ್ಡ್ ಟೆರರಿಸ್ಟ್, UAPA ಆಕ್ಟ್ ಅಲ್ಲಿ ಬುಕ್ ಆಗಿರ್ತಕ್ಕಂಥ ಟೆರರಿಸ್ಟ್ ನ ಕರ್ಕೊಂಡ್ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಇನ್ನು ಯಾವ ರೀತಿಯ ನೈತಿಕತೆಯ ದಿವಾಲಿತನ ಆಗೋಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂತಹದ್ದು ವಿಚಾರ. ಅಂದ್ರೆ ಮುಸಲ್ಮಾನರ ಬಗ್ಗೆನೂ ಸಹ ಇವರಿಗೆ ಕಾಳಜಿ ಇಲ್ಲ. ಮುಸಲ್ಮಾನರಲ್ಲಿ ಇರ್ತಕ್ಕಂತಹ ಅನೇಕ ಜನ ಉತ್ತಮರು, ಒಳ್ಳೆಯವರು, ಭಾರತ ದೇಶವನ್ನು ಪ್ರೀತಿಸ್ತಕ್ಕಂಥವ್ರನ್ನ ಇವ್ರು ಗೌರವಿಸಲ್ಲ. ಯಾರು ಭಾರತವನ್ನು ತುಕಡೆ ಮಾಡ್ಬೇಕು ಅಂತ ಓಡಾಡ್ತಾರೆ ಅಂತವರ ವಿರೋಧ, ಅಂತವರ ಪರವಾಗಿ ಕಾಂಗ್ರೆಸ್ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್ ನಂದನ್ ಅವರೇ, ಥ್ಯಾಂಕ್ಸ್ ಅಲಾಟ್ ಅಶೋಕ್ ಜಿ, ಥ್ಯಾಂಕ್ಸ್ ಯು ಸೋ ಮಚ್. ಒಟ್ಟಾರೆಯಾಗಿ ನೀವು ಅಲ್ಪಸಂಖ್ಯಾತರಿಗೆ ಡೆವಲಪ್ಮೆಂಟ್ ಮಾಡಬೇಡಿ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಹಿಂದೂಗಳಿರುವಂತಹ ಜಾಗಗಳಿಗೂ, ಬಹುಸಂಖ್ಯಾತ ಹಿಂದೂಗಳಿರೋರ್ಗೂ ನೀವು ಸೆಪರೇಟ್ ಆಗಿ ಅನುದಾನ ಕೊಡಿ. ಹಾಗಾದ್ಮೇಲೆ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಚರ್ಚ್ಗಳನ್ನ, ಮಸೀದಿಗಳನ್ನ ತಗೊಂಡ್ ಬಂದಿಡಿ. ಯಾಕೆಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದ ಸರ್ಕಾರ ಅಲ್ವಾ ನಿಮ್ಮದು? ಎಲ್ಲಾ ಧರ್ಮದವರನ್ನು ಒಂದೇ ರೀತಿ ಕಾಣುವಂತ ನಿಮ್ಮ ಸರ್ಕಾರ ಇದನ್ನೂ ಕೂಡ ಒಂದೇ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಹಚ್ಚುವುದು ಯಾವುದೇ ರೀತಿಯಾಗಲೂ ತಪ್ಪಾಗತ್ತೆ. ಯಾಕೆಂದ್ರೆ ಇದು ಎಲ್ಲ ಡಿಸ್ಕ್ರಿಮಿನೇಷನ್ ಗಳನ್ನ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಮಾಡ್ತಾ ಇರೋದ್ರಿಂದ ಜನರ ಮನಸ್ಸಿನಲ್ಲಿ ದ್ವೇಷ ಮೂಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಇಂಥ ಕೃತ್ಯಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ ಸರ್ಕಾರ. ಏನಾದರೂ ಬದಲಾವಣೆಗಳನ್ನ ತರುತ್ತಾ? 998 ಕೋಟಿಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಲೆಕ್ಕ ಸಿಕ್ಕೇ ಸಿಗುತ್ತೆ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.